ಸಿನಿಮಾ ಇದು. ಫೌಂಡ್ ಫುಟೇಜ್ ಅಲ್ಲಿ ನೀವು ನಾರ್ಮಲ್ ಆಗಿ ಒಂದು ಹಾರರ್ ಮೂವಿ ನೋಡಿದಾಗ ಲೈಕ್ ಹೇಗ್ ಅನ್ಸುತ್ತೆ ಅಂದ್ರೆ ಜನಕ್ಕೆ ಅಲ್ಲಿ ದೆವ್ವನು ತೋರಿಸ್ತಾರೆ, ಇವರು ತೋರಿಸ್ತಾರೆ, ಅಲ್ಲಿ ಬೇರೆ ರೀತಿ ಇರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಆಕ್ಟರ್ಗಳು ಏನ್ ನೋಡ್ತಿರ್ತಾರೆ, ಸೊ ಜನಕ್ಕೂ ಅದೇ ಕಾಣಿಸ್ತಿರುತ್ತೆ. ಸೊ ಆಕ್ಟರ್ಗಳ ಹಿಂದೆ ಏನಿದೆ, ನಮ್ ಹಿಂದೆ ಏನಿದೆ, ಆ ಕತ್ಲೆಯಲ್ಲಿ ಏನ್ ಆಕೃತಿ ಇದೆ, ಸೊ ಅಲ್ಲಿ ಬರ್ತಾ ಇರುವಂತ ಸೌಂಡ್ ಯಾವ್ದು ಅಂತ ಆಕ್ಟರ್ಗಳಿಗೆ ಏನ್ ಭಯ ಆಗ್ತಿರುತ್ತೋ, ಏನ್ ಭಯ ಅನುಭವಿಸ್ತಿರ್ತಾರೋ ಅದನ್ನ ಜನಗಳು ರಿಯಲ್ ಆಗಿ ಅನುಭವಿಸ್ತಿರ್ತಾರೆ ಅದನ್ನ. ಸೊ ಆ ಫೌಂಡ್ ಫುಟೇಜ್ ಇರೋದ್ರಿಂದ ಇದಕ್ಕೆ ನಿಜವಾಗ್ಲೂ ತುಂಬಾ ಇದು ಅಂದ್ರೆ ಒಂದು ಹಾರರ್ ಮೂವಿಗಿಂತ ಇನ್ನ ಹೆಚ್ಚು ಭಯಾನಕವಾಗಿರುತ್ತೆ ಇದು. ಅದನ್ನ ನಾನು ಇಲ್ಲಿ ಹೇಳ್ತೀನಿ, ಗ್ಯಾರಂಟಿ ಹೇಳ್ತೀನಿ. ಸೊ ನೀವು ರಿಲೀಸು ನೆಕ್ಸ್ಟ್ ಮಂತ್ ಅಂತ ಅನ್ಕೊಂಡಿದ್ದೀವಿ ಸರ್. ಅದಾದಷ್ಟು ಬೇಗ. ನಮಸ್ಕಾರ. ಈ ಸಿನಿಮಾಗೆ ನಾಯಕ ಅಂತ ಹೇಳ್ಕೊಳ್ಳೋ ತುಂಬಾನೇ ಖುಷಿ ಪಡ್ತೀನಿ. ಆದ್ರೆ ನಿರ್ಮಾಪಕ ಅಂತ ಹೇಳ್ಕೊಳಕ್ಕೆ ಭಯ ಆಗುತ್ತೆ. ಯಾಕಂದ್ರೆ ನಿರ್ಮಾಪಕ ಅನ್ನೋದು ತುಂಬಾ ದೊಡ್ಡ ಪದ. ಈಗ ನಾವ್ ಸಿನಿಮಾ ಮಾಡ್ಬೇಕು ಅನ್ನೋದು ಬಜೆಟ್ ಇಟ್ಕೊಂಡು ಆ ಬಜೆಟ್ ಕತೆ ಮಾಡಿದೀವಿ. ಆದ್ರೆ ನಿರ್ಮಾಪಕ ಅನ್ನೋ ಪದ ಕತೆ ಏನ್ ಬೇಕು ಅದಕ್ಕೆ ಒದಗಿಸುವಂಥದ್ದು. ಆ ಸ್ಥಾನಕ್ಕೆ ನಾನು ಬರ್ಬೇಕು ಅಂದ್ರೆ ಇನ್ನು ತುಂಬಾ ಟೈಮ್ ಬೇಕು. ಇಂಡಸ್ಟ್ರಿ ನಮ್ ಕಡೆಯಿಂದ ಏನೋ ಕೊಡುಗೆ ಕೊಡ್ಬೇಕು. ಸೊ ಈ ಸಿನಿಮಾದಲ್ಲೂ ನಾನು ನಾಯಕ ಅಂತ ಹೇಳ್ಕೊಳಕ್ಕೆ ತುಂಬಾ ಇಷ್ಟಪಡ್ತೀನಿ. ಅಂಡ್ ಇದು ಕಂಪ್ಲೀಟ್ ಆಗಿ ಹೊಸಬ್ರು ಸಿನಿಮಾ ಅಂತ ಹೇಳೋದಕ್ಕಿಂತ ಇಲ್ಲಿ ಇರೋ ಪ್ರತಿಯೊಬ್ರು ಟೆಕ್ನಿಷಿಯನ್ಸ್ ಕೂಡ ಚಿತ್ರರಂಗದ ಹಿರಿಯರ ಹತ್ರ ಕೆಲಸ ಮಾಡಿ ಬಂದಿರೋದವರು, ಅನುಭವ ಪಡ್ಕೊಂಡ್ ಬಂದಿರೋದವರು. ಸೊ ಅಂತವ್ರು ಸೇರಿ ನಾವು ಸಿನಿಮಾ ಮಾಡಿದೀವಿ. ಸೊ ಮೂಲತಃ ನಾವು ಕಂಪ್ಲೀಟ್ ಸಿನಿಮಾದ್ರೆ ಮುಂಚೆನೇ ಇದ್ದಿದ್ದು. ಸೊ ನಮ್ದು ಕಂಪ್ಲೀಟ್ ಲ್ಯಾಂಡ್ ಇದೆ, ಜಮೀನ್ ಇದೆ ಸರ್. ರೈತರು ಖಂಡಿತ ಸರ್. ನಾನು ಇದಕ್ಕೂ ಮುಂಚೆ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡಿದ್ದು ಕಾಶಿನಾಥ್ ಸರ್ ಓಲ್ಡ್ ಮುನ್ಸ್ವಾಮಿ ಸಿನಿಮಾದಲ್ಲಿ. ಯಾರು ಕಾಶಿನಾಥ್ ಸರ್ ಆರ್ಡರ್ ತೆಗೆದಿಲ್ವಾ? ಆದ್ರೆ ಇಂಥ ಕಂಟೆಂಟ್ ಸಿನಿಮಾ ಮಾಡ್ಬೇಕನ್ನೋ ಸ್ಫೂರ್ತಿ ಕೊಟ್ಟಿದಾರಲ್ಲ ಸರ್. ಉಷ್ಣ ನಟನೆ ಮಾಡಿದ್ದಾರೆ ಸರ್, ಅವರು ನಟನೆ ಮಾಡಿದ್ದಾರೆ. ಇನ್ನೊಂದು ಈ ಸಿನಿಮಾ ನಾವು ಮಾಡ್ಬೇಕಂತ ಸ್ಫೂರ್ತಿನೇ ಅವರು. ಬಿಕಾಸ್ ಒಂದು ಘಟನೆ ಹೇಳ್ಬೇಕು ಅಂದ್ರೆ ನಾವು ಓಲ್ಡ್ ಮುನ್ಸ್ವಾಮಿ ಸಿನಿಮಾ ಶೂಟಿಂಗ್ ಮಾಡೋ ಟೈಮಲ್ಲಿ ಅದಕ್ಕೆ ನಾನು ಸಹಾಯಕ ನಿರ್ದೇಶನ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ನಾವು ಮೂಡಿಗೆರೆ ಆಲ್ಮೋಸ್ಟ್ ಅವ್ರ ಜೊತೆ ಒಂದು 20 to 25 ಡೇಸ್ ಕಾಲ ಕಳೆದಿದ್ದೀನಿ. ಅವ್ರ ಹತ್ರ ಕಲ್ತ್ಕೊಂಡು ತುಂಬಾ ಇರುತ್ತೆ. ನಾನು ಡೇಟಾ ಕೇಳಿದೆ, ಸರ್ ನಿಮ್ ಕಾಲದಲ್ಲಿ ಅಷ್ಟು ಜನ ಕಲಾವಿದರು, ಅಷ್ಟು ಜನ ಹೀರೋಗಳಿದ್ರು, ಅದೇ ಸರ್ ನೀವು ಗೆದ್ಬಿಟ್ರಿ ಅಂತ ನಾನು ಡೈರೆಕ್ಟ್ ಆಗಿ ಕೇಳಿದ್ದೆ. ಅವ್ರು ಹೇಳಿದ್ರು, ನಾನು ಕತೆ ನಂಬಿ ಜನಗಳ ಕಂಟೆಂಟ್ ನ ಪ್ರೆಸೆಂಟ್ ಮಾಡಿದೆ, ಜನ ಗೆಲ್ಲಿಸಿದ್ರು. ಸೊ ಅದೇ ಸಮಯಕ್ಕೆ ಆಯ್ತು. ಈಗ ಆಕ್ಚುಲಿ ಈ ಕತೆ ನಾವು ಡಿಸ್ಕಸ್ ಮಾಡಿ ಸುಮಾರು ಒಂದು 3 years ಮುಂಚೆನೆ ಡಿಸ್ಕಸ್ ಮಾಡಿದ್ವಿ. ಆಗ ಕಾಲ ಕೂಡ್ ಬಂದಿಲ್ಲ. ಸೊ ಲಾಸ್ಟ್ ಮಿಡ್ ಅಲ್ಲಿ ಮಾಡೋಣ, ಒಂದು ಧೈರ್ಯ ಮಾಡೋಣ ಈ ಸಿನಿಮಾನ. ಬಿಕಾಸ್ ಇಲ್ಲಿ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ನಾನು ಅದ್ಮೇಲೆ ಇದಿಲ್ಲ ನನಗೇನು. ಫಸ್ಟ್ ನಾವು ಟಾರ್ಗೆಟ್ ಮಾಡ್ತಿರೋದೇ ಥಿಯೇಟ್ರಿಕಲಿ ಆಡಿಯನ್ಸ್ ಬಗ್ಗೆ. ಬಿಕಾಸ್ ಇದು ಪ್ಯೂರ್ ಥಿಯೇಟ್ರಿಕಲಿ ನೋಡುವಂತ ಸಿನಿಮಾ. ಒಂದು ವಿಜುವಲ್ ಟ್ರೀಟ್ಮೆಂಟ್ ಲೈವ್ ಅಲ್ಲಿ ನೋಡ್ತಾ ಇದೀವಿ ಅನ್ನೋದು ಒಂದು ಸಿಗುತ್ತೆ, ಒಂದು ಅನುಭವ ಸಿಗುತ್ತೆ ಜನರಿಗೆ. ಹಾಗೆ ನಮ್ಮ ಸಿನಿಮಾದ ಭೀಷ್ಮ ಶೆಟ್ಟಿ ಅವರು ಆಕ್ಟ್ ಮಾಡಿದ್ದಾರೆ. ಸೊ ಕಾರಣಾಂತರದಿಂದ ಅವ್ರು ಹುಷಾರಿಲ್ಲ, ಸೊ ಅವರು ಬರಕ್ಕಾಗಲಿಲ್ಲ. ಅವ್ರು ಕೂಡ ಒಂದು ಉತ್ತಮ ಕಲಾವಿದೆ, ಥಿಯೇಟ್ರಿಕಲ್ ಬ್ಯಾಕ್ಗ್ರೌಂಡ್. ಅವ್ರು ಈ ಕ್ಷಣದ ನಾನು ಮಾಡಬೇಕು. ಈ ಮೂವಿ ನಾನು ಸ್ಟಾರ್ಟಿಂಗ್ ಇಂದ ನೀವು ಶೂಟ್ ಮಾಡಿರೋದೆಲ್ಲ ನೋಡಿದ್ದೀನಿ. ನೋಡಿ ಇನ್ಸ್ಪೈರ್ ಆಗಿ ನಾನು ಸಪೋರ್ಟ್ ಮಾಡೋಣ ಅಂತ ಬಂದಿದ್ದೆ. ಅಂಡ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಏನಿದೆ ಕಂಪ್ಲೀಟ್ ಆಗಿ ಅದಾದ್ಮೇಲೆ ಇನ್ವಾಲ್ವ್ ಆಗಿ ನಾನು ಟೇಕ್ ಅಪ್ ಮಾಡ್ತೀನಿ. ಬಜೆಟ್ ನಮ್ಗೆ ಎಷ್ಟು ಬೇಕೋ, ಮೂವಿಗೆ ಎಷ್ಟು ಬೇಕೋ ಅಷ್ಟು ಮಾಡಿದ್ವಿ ಆಕ್ಚುಲಿ. ಸೊ ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ, ಬಟ್ ಎಷ್ಟು ಬೇಕಾಗುತ್ತೆ ಅಷ್ಟು ಮಾಡಿದ್ವಿ. ನಂಬರ್ಸ್ ನಾಟ್ ಅ ಮ್ಯಾಟರ್ ಇಲ್ಲ. ಬಟ್ ನಾವೇನ್ ಕಂಟೆಂಟ್ ಮಾಡ್ತೇವೆ ಅದಕ್ಕೆ ಎಷ್ಟು ಮುಖ್ಯ ಇದೆಯೋ, ಏನ್ ಬಜೆಟ್ ಬೇಕು, ಯಾವ ಸೀನ್ ಯಾವ ಬಜೆಟ್ ಬೇಕು, ಅದು ಎಷ್ಟು ಜನರಲ್ ಹಾಕ್ಬೇಕು ಅಷ್ಟು ಹಾಕಿ ನಾವು ಮಾಡಿದ್ವಿ. ಎಸ್, ನಮಸ್ಕಾರ. ನನ್ನ ಹೆಸರು ಭುವನ್ ಶಂಕರ್ ಅಂತ. ಸೊ ಈ ಕತೆಗೆ ಬರೀ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ ಇದೆ, ಸಾಂಗ್ಸ್ ಯಾವುದು ಇಲ್ಲ. ಸೊ ಡೈರೆಕ್ಟರ್ ಏನ್ ವಿಷನ್ ಮಾಡಿದ್ರು ಅದಕ್ಕೆ ತಕ್ಕಂತೆ ಮಾಡ್ಕೊಟ್ಟಿದ್ದೀವಿ. ಸೊ 15 days ಅಲ್ಲಿ ಮುಗಿಸ್ಕೊಟ್ಟಿದ್ದೀವಿ. ಐ ಥಿಂಕ್ ಸೊ ಇಟ್ ವೆರಿ ಫಾಸ್ಟ್ ಅಂತ.
ಸಾರಿ, ಹೌದೌದು, ಆಲ್ಮೋಸ್ಟ್ ಒಂದು 5-6 ಸಿನಿಮಾ ಆಗಿದೆ. ಸೊ ರಿಲೀಸ್ ಯಾವ್ದು ಆಗಿಲ್ಲ, ಇದೆ ಫಸ್ಟ್ ಡೆಬ್ಯೂ ಆಗುತ್ತೆ ರಿಲೀಸ್ ಆದ್ರೆ. ಸೊ ರೀಸೆಂಟ್ಲಿ ಅನಂತ ಕಾಲಂ ಅಂತ ಒಂದು ಟೀಸರ್ ರಿಲೀಸ್ ಆಗಿದೆ. ಹೌದು, ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂಸ್ಕಾರ ಅಂತ. ಸೊ ಇದು ಒಂದು ಫೌಂಡ್ ಫುಟೇಜ್ ಸಿನಿಮಾ. ಫಸ್ಟ್ ಟೈಮ್ ನಾವು ಕೂಡ ಎಕ್ಸ್ಪೆರಿಮೆಂಟ್ ಮಾಡಿದ್ದು ಸ್ಕೋರ್ ಮಾಡೋದು. ಸೊ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಸ್ಕೋರ್ ಮಾಡ್ತಾ. ಅಂಡ್ ಹಾರರ್ ಮೂವಿ ನಮ್ದು ಇದು ಫಸ್ಟ್ ಅಲ್ಲ, ಆಕ್ಚುಲಿ ಸೆಕೆಂಡ್ ಫಿಲ್ಮ್, ಬಟ್ ಫಸ್ಟ್ ಫಿಲ್ಮ್ ಇನ್ನ ರಿಲೀಸ್ ಆಗಿಲ್ಲ. ಬಟ್ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆಲ್ ಟುಗೆದರ್ ವರ್ಕಿಂಗ್ ವಿತ್ ಸಂತೋಷ್ ಸರ್. ಆಮೇಲೆ ಅವರಿಗೆ ಒಂದು ವಿಷನ್ ತುಂಬಾ ಚೆನ್ನಾಗಿದೆ. ಅಂದ್ರೆ ಈ ಸೌಂಡ್ ಬೇಕು ಅಂತಂದ್ರೆ ಅವ್ರಿಗೆ ಗೊತ್ತು, ಇದೇ ತರ ಆದ್ರೆ ಚೆನ್ನಾಗಿರುತ್ತೆ ಫಿಲ್ಮ್ ಆಗಿ ಅಂದ್ಬಿಟ್ಟು. ಸೊ ತುಂಬಾ ಸಪೋರ್ಟಿವ್ ಆಗಿ ಎಲ್ಲರೂ ಕೆಲಸ ಮಾಡಿದ್ವಿ. ಥ್ಯಾಂಕ್ ಯು. ಹಾಗೆ ಎಲ್ಲ ಸ್ವಲ್ಪ ಹಿಂದೇಟ್ ಆಗ್ತಾರೆ, ಆದ್ರೆ ವಿಜಯ್ ಸರ್ ನಾವು ಟ್ರೇಲರ್ ತೋರಿಸಿ ಕಂಟೆಂಟ್ ತೋರಿದ ತಕ್ಷಣ ಖಂಡಿತ ನಾನು ಮಾಡ್ತೀನಿ ಅಂತ ಹೇಳಿ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ಶೀಘ್ರ ನಾವು ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತೀವಿ ಸರ್. ಒಂದೇ ಎಲ್ಲರಿಗೂ ನಮಸ್ಕಾರ. ಈ ಓಮನ್ ಸಿನಿಮಾ ಅತಿ ಶೀಘ್ರದಲ್ಲಿ ರಿಲೀಸ್ ಆಗುತ್ತೆ. ಅಜಯ್ ಸರ್ ಬಂದ್ಬಿಟ್ಟು ನಮ್ಮ ಕ್ರ್ಯಾಕ್ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇದ್ರು. ಅದು ಬಿಟ್ಟರೆ ಒಂದಷ್ಟು ವರ್ಷ ಕಾಂಟ್ಯಾಕ್ಟ್ ಇರಲಿಲ್ಲ. ಆಮೇಲೆ ರೀಸೆಂಟಾಗಿ ಕಾಲ್ ಮಾಡ್ಕೊಂಡ್ಬಂದು, ಸರ್ ಈ ಥರ ಒಂದು ಸಿನಿಮಾ ಮಾಡಿದ್ದೀನಿ, ರಿಲೀಸ್ ಮಾಡಿ ಅಂತ ಹೇಳಿಲ್ಲ ಅವರು, ಸಪೋರ್ಟ್ ಮಾಡಿ ಅಂದರು. ಸರಿ ಆಯ್ತು ಸರ್ ಮಾಡೋಣ ಅಂತೇಳಿ ರಿಲೀಸ್ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರೂ ಸಹಕಾರ ಬೆಂಬಲ ಈ ಸಿನಿಮಾಗೆ ಇರಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ಒನ್ಲಿ ಮಲ್ಟಿಪ್ಲೆಕ್ಸ್ ಅಲ್ಲಿ ರಿಲೀಸ್ ಮಾಡ್ತೀವಿ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ಇಂಡಸ್ಟ್ರಿಗೆ ಹೊಸಬ. ಅದು ಅಂದ್ರೆ ನನ್ನ ಆತ್ಮೀಯ ಗೆಳೆಯ ಅಜಯ್ ಕುಮಾರ್ ಮತ್ತು ನನ್ನ ಸಹೋದರ ಸಂತೋಣ್ಣಗೆ ಆಲ್ ದ ಬೆಸ್ಟ್. ನಿಮ್ಮ ಫ್ಯೂಚರ್ಗೆ ಮುಂದೆ ಇನ್ನೂ ಹೆಚ್ಚಿನ ಆಸೆ ಸಿಗಲಿ ಅಂತ ಕೇಳ್ತೀನಿ. ನಾನು ಮಾಧ್ಯಮ ಮಿತ್ರರು ಕೇಳ್ಕೊಳ್ಳೋದು, ಸಿನಿಮಾಗೆ ಆಡಿಯನ್ಸ್ಗೆ ನೀವು ಸೇರ್ತವೆ, ದಯವಿಟ್ಟು ನಮ್ಮ ಸಿನಿಮಾನ ಆಡಿಯನ್ಸ್ಗೆ ತಲುಪೋ ಮಾಡಿ. ನಾನು ಕೇಳ್ಕೊಳ್ಳೋದು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಮ್ಮ ಮಾಧ್ಯಮ ಮಿತ್ರರಂತ ಎಲ್ರಿಗೂ ತುಂಬ ತುಂಬ ಸಂತೋಷ. ನಾನು ಈ ಚಿತ್ರದಲ್ಲಿ ಒಂದು ಕಮಿಷನ್ ಪಾತ್ರ ಮಾಡಿದ್ದೀನಿ. ರಾಘು ಕಲಾವಿದ ಅಂತ ನನ್ನ ಹೆಸರು. ಅಜಯ್ ಅವರು ಮತ್ತು ಸಂತೋಷ್ ಅವರು ನನಗೆ ಫೋನ್ ಮಾಡಿ ಹೇಳಿದಾಗ ಈ ಪಾತ್ರ ಮಾಡಿ ಅಂತ. ಖಂಡಿತ ಅಂತ ನಾನು ಒಪ್ಕೊಂಡು ಮಾಡಿದೆ. ಅದೇ ಥರ ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರು ಕೂಡ ಹೇಳಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಅಂತ. ಇವನ್ ಟೀಸರ್ ಕೂಡ ತುಂಬ ಚೆನ್ನಾಗಿದೆ, ನೋಡಿದೆ. ಅದರಲ್ಲೂ ಎಸ್ಪೆಷಲಿ ಮ್ಯೂಸಿಕ್ ಎಕ್ಸಲೆಂಟ್, ತುಂಬ ಚೆನ್ನಾಗಿದೆ. ಸಂತೋಷ್, ನಿಮ್ಮ ಕೆಲಸ ತುಂಬ ಚೆನ್ನಾಗಿದೆ ಅಂತ ಅನಿಸ್ತಾರೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಈ ಸಿನಿಮಾ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಓಮೆನ್ ಪ್ರೆಸ್ ಮೀಟ್ಗೆ ಬಂದು ಯಶಸ್ವಿಗೊಳಿಸಿದ್ದಕ್ಕಾಗಿ ಎಲ್ಲ ಮಾಧ್ಯಮಗಳಿಗೆ ಥ್ಯಾಂಕ್ ಯು ವೆರಿ ಮಚ್. ಕೆಳಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ, ದಯವಿಟ್ಟು ಸ್ವೀಕರಿಸಿ ಹೋಗ್ಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಹಾಗೆ ನಮ್ಮ ಚಿತ್ರದ ಟ್ರೇಲರ್ ಓಮೆನ್ ಫೌಂಡ್ ಫುಟೇಜ್ ಹಾರರ್ ಮೂವಿ ಟ್ರೇಲರ್ ಲಾಂಚ್ ಆಗಿದೆ. ಓಮೆನ್ ರಿಲೀಸ್ ಆಗಿ ಒಳ್ಳೇದಾಗ್ಲಿ, ಟ್ರೈಲರ್ ರಿಲೀಸ್ ಆಗಿ ಒಳ್ಳೇದಾಗ್ಲಿ.